ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರ, ನಟ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ನಟ ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿ ಜೈಲು ಪಾಲಾಗಿದ್ದಾರೆ. ಕೆಲವರು ಚಿತ್ರದುರ್ಗದಲ್ಲಿ ಇದ್ರು, ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಉಳಿದಂತೆ ಇಲ್ಲೇ ಇದ್ದಂತ ಆರೋಪಿಗಳನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಅವರನ್ನ ಬಹುತೇಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಕರ್ನಾಟಕದ ಹೈಕೋರ್ಟ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿತ್ತು. ಈ ಎಲ್ಲ ಆರೋಪಿಗಳಿಗೆ ಕಳೆದ ಅಕ್ಟೋಬರ್ನಿಂದ 6 ವಾರ, ನಂತರದಲ್ಲಿ ಡಿಸೆಂಬರ್ನಲ್ಲಿ ಮತ್ತೆ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಜಾಮೀನು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಆರೋಗ್ಯದ ಕಾರಣಗಳನ್ನ ದರ್ಶನ್ ಕೊಟ್ಟಿದ್ರು, ಬೇರೆ ಬೇರೆಯವರು ಬೇರೆ ಬೇರೆ ಕಾರಣಗಳನ್ನ ಕೊಟ್ಟಿದ್ರು. ಆದ್ರೆ ಇದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿತ್ತು, ಜಾಮೀನನ್ನ ರದ್ದು ಮಾಡಿ ಅಂತ. ಅದರ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಈ ತೀರ್ಪನ್ನ ಕಾಯ್ದಿರಿಸೋದಕ್ಕಿಂತ ಮುಂಚೆ ಬಹಳ ಒಳ್ಳೆ ಒಂದು ಮಾತನ್ನ ಹೇಳಿತ್ತು. ಅದೇನು ಅಂತಂದ್ರೆ, ಇದು ನ್ಯಾಯ ವಿವೇಕದ ತಪ್ಪು ತೀರ್ಮಾನ ಅಂತ ಹೇಳಿತ್ತು. ಅಂದ್ರೆ ನ್ಯಾಯವನ್ನ ವಿವೇಚನೆಗೆ ಅನುಗುಣವಾಗಿ ಬಳಸೋದಿದೆಯಲ್ಲ, ಅದನ್ನ ತಪ್ಪು ಬಳಸಿದ್ರೆ ಏನಾಗ್ಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಹೇಗೆ ಈ ತರದೊಂದು ಜಾಮೀನು ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಕೆಳ ನ್ಯಾಯಾಲಯಗಳ ನ್ಯಾಯಾಧೀಶರುಗಳು ಇದನ್ನ ಕೊಟ್ರೆ ನಾವು ಒಪ್ಕೊಳ್ಬಹುದು. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಈ ತರದ ಒಂದು ಜಾಮೀನನ್ನ ಕೊಡ್ತಾರೆ ಅಂತಂದ್ರೆ ಏನ್ ಹೇಳೋದು? ಎಲ್ಲಾ ಆರೋಪಿಗಳಿಗೂ ಅಥವಾ ಎಲ್ಲಾ ಪ್ರಕರಣದಲ್ಲೂ ಈ ನ್ಯಾಯಾಧೀಶರು ಇದೇ ರೀತಿ ನಡ್ಕೊಳ್ತಾರ ಅಂತ ಅತ್ಯಂತ ಕಟುವಾಗಿ ಛೀಮಾರಿಯನ್ನ ಹೈಕೋರ್ಟ್ ನ ಈ ತೀರ್ಪಿನ ಕುರಿತಾಗಿ ಅದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಮತ್ತೆ ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಅವಲೋಕನ ಮಾಡಿತು, ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ತೀರ್ಪು ಪ್ರಕಟ ಆಗಿದೆ, ಜಾಮೀನನ್ನ ರದ್ದು ಮಾಡಿದೆ ಮತ್ತು ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿಲ್ಲ. ಕೆಲವರಿಗೆ 4 ದಿನಗಳಲ್ಲಿ ಅಥವಾ 5 ದಿನಗಳಲ್ಲಿ, 1 ವಾರದಲ್ಲಿ ಶರಣಾಗ್ಬೇಕು ಅಂತ ಇರುತ್ತೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ವಿ. ಅದು ಗುಜರಾತ್ ನ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದ ಅಪರಾಧಿಗಳು ಮತ್ತೆ ಕೋರ್ಟ್ಗೆ ಹಾಜರಾಗೋದಕ್ಕೂ ಸಮಯವನ್ನು ಕೊಡಲಾಗಿತ್ತು. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲೂ ಕೊಡಲಾಗಿತ್ತು. ಆದ್ರೆ ಇಲ್ಲಿ ತಕ್ಷಣದಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಸೇರಿದಂತೆ ಯಾರೆಲ್ಲ ಆರೋಪಿಗಳಿದ್ರು ಅವರೆಲ್ಲರ ಯಾರು ಜಾಮೀನ್ ಮೇಲೆ ಹೊರಗಿದ್ರು ಅವರೆಲ್ಲರನ್ನ ಬಂಧಿಸಲಾಗಿದೆ. ಅವರನ್ನ ಈಗ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕೋರ್ಟ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಸುಮಾರು 288 ದಿನಗಳ ಕಾಲ ಅವರು ಹೊರಗಡೆ ಇದ್ರು. ಹೊರಗಡೆ ಇದ್ದ ನಂತರದಲ್ಲಿ ಮತ್ತೆ ಅವ್ರೀಗ ಬಂಧನಕ್ಕೆ ಒಳಗಾಗಿದ್ದಾರೆ. ಪ್ರಕರಣ ಏನು ಹಂತವನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ವಕೀಲರಾಗಿರುವ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಪ್ರದೀಪ್, ಕೆಲವು ಪ್ರಕರಣಗಳು ಅಂದ್ರೆ ನ್ಯಾಯಾಲಯದ ಕಣ್ಣು ಎಲ್ಲರ ದೃಷ್ಟಿಯಲ್ಲಿ ಸಮಾನ ಅಂತ ಅನ್ಸುತ್ತೆ. ಈ ತರದ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಕೊಡುವ ತೀರ್ಮಾನ, ಒಂದ್ ಕಡೆ ಜಾಮೀನ್ ಸಿಗ್ತಾ ಹಿಂಗ್ ಸಿಕ್ತು, ಇಷ್ಟೆಲ್ಲ ಸಾಕ್ಷಿಗಳಿದ್ರೆ ಅಂತ ಜನರಿಗೆ ಗೊಂದಲ ಬರುತ್ತೆ. ಸುಪ್ರೀಂ ಕೋರ್ಟ್ ಈ ತರದ್ದು ತೀರ್ಪು ಕೊಟ್ಟ ಸಂದರ್ಭದಲ್ಲಿ, ಈ ತರದ ಆದೇಶ ಕೊಟ್ಟ ಸಂದರ್ಭದಲ್ಲಿ, ಇಲ್ಲಪ್ಪ ನ್ಯಾಯ ಇನ್ನೂ ಜೀವಂತವಾಗಿದೆ, ನ್ಯಾಯಾಲಯಗಳು ಅದನ್ನ ಕಾಪಾಡ್ತವೆ, ನಮ್ಮನ್ನ ರಕ್ಷಿಸ್ತವೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಈ ಪ್ರಕರಣದಲ್ಲಿ ತಾವು ಗಮನಿಸಿರುವ ಅಂಶಗಳು, ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ಜಡ್ಜ್ಮೆಂಟ್ ನೋಡಿದಾಗ ಬಹಳ ಕೆಲವು ಅಂಶಗಳನ್ನ ಜಡ್ಜು ಐಡೆಂಟಿಫೈ ಮಾಡಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅವ್ರು ಮಾಡಿರ್ತಕ್ಕಂಥದ್ದು ಮಿಸ್ಲೀಡ್ ಆಫ್ ದಿ ಮೆಡಿಕಲ್ ಡಾಕ್ಯುಮೆಂಟ್. ಮೆಡಿಕಲ್ ಡಾಕ್ಯುಮೆಂಟ್ ನ ಮಿಸ್ಲೀಡ್ ಮಾಡಿ ಕೋರ್ಟ್ಗೆ ನೀವು ಆರ್ಡರ್ ನ ಒಬ್ಟೈನ್ ಮಾಡಿದ್ರಿ. ನೀವು ಏನು ಹೇಳಿ ಕೋರ್ಟ್ಗೆ ಸರ್ಜರಿ ಆಗ್ಬೇಕು ಇಮಿಡಿಯೇಟ್ ಆಗಿ, ಅವ್ರಿಗೆ ತುರ್ತಾಗಿ ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಏನ್ ಹೇಳಿದ್ರಿ, ಆ ರೀತಿಯ ಡಾಕ್ಯುಮೆಂಟ್ಸ್ ನ ಹಾಕಿದ್ರಿ. ಬಟ್ ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೆಡಿಕಲ್ ರೆಕಾರ್ಡ್ಸ್ ನ ರಿವೀಲ್ ಮಾಡಿದಾಗ ಆ ರೀತಿಯ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ, ಭಾವಿಸ್ತಾ ಇಲ್ಲ ಅನ್ನೋ ವೆರಿ ಗುಡ್ ಅಬ್ಸರ್ವೇಷನ್ ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಅಕ್ಯೂಸ್ ನಂಬರ್ 1 ಅವರ ಮನೆಯಲ್ಲಿದ್ದಂತ CCTV ಫೋಟೇಜ್ ನ ಡಿಲೀಟ್ ಮಾಡಿರೋದ್ರಲ್ಲಿ ಅಕ್ಯೂಸ್ ನಂಬರ್ 2 ರವರ ಪಾತ್ರ ಇದೆ ಅನ್ನೋದನ್ನ ಕೂಡ ಐಡೆಂಟಿಫೈ ಮಾಡಿದೆ. ಅದಾದ್ಮೇಲೆ ಕೆಲವು ವಿಟ್ನೆಸ್ ಈ ಪ್ರಕರಣದಿಂದ ಬೇಲಿಂದ ಹೊರಗಡೆ ಬಂದ ನಂತರ ಕೆಲವು ವಿಟ್ನೆಸ್ಸರ್ ಅವ್ರ ಜೊತೆ ಆರೋಪಿತರಾದಂತಹ ಅಕ್ಯೂಸ್ ನಂಬರ್ 2 ರವರು ಪಾರ್ಟಿ ಮಾಡಿದ್ದಾರೆ. ಕೆಲವು ವಿಟ್ನೆಸ್ ಗಳನ್ನ ಬ್ರೈನ್ ವಾಶ್ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ, ಮತ್ತೆ ವಿಟ್ನೆಸ್ ನ ಥ್ರೆಟನಿಂಗ್ ಮಾಡಿದ್ದಾರೆ ಅನ್ನುವ ಅಂಶವನ್ನು ಕೂಡ ಮಾಡಿದ್ದಾರೆ. ಮತ್ತೆ FIR ನ ಮಾಡ್ಲಿಕ್ಕೆ ಡಿಲೇ ಆಗಿದ್ದ ಕಾರಣಕ್ಕೆ ನೀವು ಪೊಲೀಸ್ನವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ನಿಮ್ನ ಅರೆಸ್ಟ್ ಮಾಡುವಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಿಮ್ಮ ಮೇಲೆ ಆ ಇನ್ಫ್ಲೂಯೆನ್ಸ್ಡ್, ನೀವು ಪೊಲೀಸ್ ಅಧಿಕಾರಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದೀರಾ ಅನ್ನೋ ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ. ಮತ್ತೆ ನೀವು ಬೇಲ್ ತೆಗೆದುಕೊಂಡ ನಂತರ ಬೇಲ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ದೇನೆ ಆ ಕಂಡೀಷನ್ಸ್ ಏನೇನು ಕಂಡೀಷನ್ಸ್ ಆಗಿತ್ತೋ ಆ ಎಲ್ಲ ಕಂಡೀಷನ್ಸ್ ಗಳನ್ನ ನೀವು ವೈಲೇಟ್ ಮಾಡಿದೀರಾ. ಸೊ ಈ ಎಲ್ಲ ಅಬ್ಸರ್ವೇಷನ್ ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಮಾಡಿದ್ದಾರೆ. ಮತ್ತೆ ಕೆಳಗಡೆ ಕೋರ್ಟು ಈಗ ಆಲ್ರೆಡಿ, ಅಂದ್ರೆ ಹೈಕೋರ್ಟ್ ಈಗ ಆಲ್ರೆಡಿ ನೀವು ಜಡ್ಜ್ಮೆಂಟ್ ನ ಕೊಡುವ ಹಂತಕ್ಕೆ ಈ
ಇಂಟೀರಿಯಂ ಏನ್ ಬೇಲ್ ಕೊಟ್ಟಿದ್ರಿ ಆ ಬೇಲ್ ನಲ್ಲಿ ನೀವು ಮಾಡಿದೀರಾ ಅಂದ್ರೆ ನೀವು ಆಲ್ರೆಡಿ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದೀರಾ. ಬೇಲ್ ಕೊಡ್ತಾ ಇದ್ರು ವೈಲ್ ಪಾಸಿಂಗ್ ದಿ ಆರ್ಡರ್ ಯು ಟ್ರೀಟೆಡ್ ಲೈಕ್ ಎ ಜಡ್ಜ್ಮೆಂಟ್. ಆ ರೀತಿಯ ಅಂಶ ಮನಗಂಡಿದೆ ಅನ್ನೋ ಅಂಶವನ್ನು ಕೂಡ ಕೆಳಗಡೆ ನ್ಯಾಯಾಧೀಶರ ಬಗ್ಗೆ ಮಾತಾಡಿದ್ದಾರೆ, ಹೈಕೋರ್ಟ್ ನ ನ್ಯಾಯಾಧೀಶರ ಬಗ್ಗೆ. ಅಂದ್ರೆ ಇಲ್ಲಿ ಒಂದನ್ನ ನಾವು ಮನಗಾಣ್ಬೇಕಾಗಿದೆ. ಆರೋಪಿ ಇನ್ನೊಂದನ್ನು ಲಾಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ, ನಾನು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು, ಇದರಿಂದ ಒಂದು ಮೆಸೇಜ್ ಪಾಸ್ ಆಗ್ಬೇಕು ಅಂದ್ರೆ ಈ ಕಾನೂನಿಗೆ ಯಾರು ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ, ಎಲ್ಲರೂ ಕೂಡ ಕಾನೂನಿನ ಕೆಳಗಡೆ ಬರಬೇಕು, ಯಾರು ಕೂಡ ಎಬೌವ್ ದಿ ಲಾ ನಾಟ್ ಲಾ ಅನ್ನೋ ಮಾತನ್ನು ಕೂಡ ಆ ಜಡ್ಜ್ಮೆಂಟ್ ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಅಂತಂದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ಅವರು ಕಾನೂನು ಮುಂದೆ ಸಮಾನರು, ಕಾನೂನು ಎಲ್ರಿಗೂ ಒಂದೇ ಅನ್ನೋ ಅಂಶವನ್ನು ಕೂಡ ಆ ಜಡ್ಜ್ಮೆಂಟ್ ಅಲ್ಲಿ ಕಾಣಬಹುದು. ಈಗ ಇತ್ತೀಚೆಗೆ ಆದಂತ 2-3 ಪ್ರಕರಣಗಳನ್ನ ನೀವು ಗಮನಿಸೋದಾದ್ರೆ, ಪ್ರಜ್ವಲ್ ಪ್ರಕರಣ ಇರ್ಬೋದು, ಮುನಿರತ್ನ ಅವ್ರ ಪ್ರಕರಣ ಇರ್ಬೋದು, ಹೀಗೆ ಆಗಿರ್ತಕ್ಕಂಥ ದರ್ಶನ್ ಪ್ರಕರಣ ಇರ್ಬೋದು. ಇದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತದೆ. ಯಾಕೆಂದ್ರೆ ಸೊಸೈಟಿನಲ್ಲಿ ಜನರಿಗೆ ಒಂದು ಅಭಿಪ್ರಾಯ ಇತ್ತು, ದೊಡ್ಡವರಿಗೆ ನ್ಯಾಯ ಎಲ್ಲೋ ಒಂದ್ ಕಡೆ ಅವ್ರ ಪರ ಇರ್ತದೆ, ಅವ್ರೆಲ್ಲೋ ಒಂದ್ ಕಡೆ ನ್ಯಾಯಾಧೀಶರನ್ನ ಬುಕ್ ಮಾಡ್ತಾರೆ, ನ್ಯಾಯಾಲಯಗಳನ್ನ ಬುಕ್ ಮಾಡ್ತಾರೆ, ವಕೀಲರನ್ನ ಬುಕ್ ಮಾಡ್ತಾರೆ ಅನ್ನೋ ಏನು ಮನಸ್ಥಿತಿ ಇತ್ತೋ ಆ ಮನಸ್ಥಿತಿಗೆ ವಿರುದ್ಧವಾಗಿ ಈ ರೀತಿಯ ಒಂದು ಆದೇಶ ಬಂದಾಗ ಸಾಮಾನ್ಯ ಜನರಿಗೂ ಹೌದು ಅನಿಸುತ್ತೆ, ಹೌದು ಯಾರು ಕೂಡ ಕಾನೂನಿನ ಮುಂದೆ ಯಾವ ಆಟನೂ ಹಿಡಿಯಲ್ಲ ಅನ್ನೋ ಸಂದೇಶವನ್ನ ಈ ಜಡ್ಜ್ಮೆಂಟ್ ಇಂದ ನೋಡ್ಬೋದು ಅಂತ ನಾನು ಭಾವಿಸ್ತೀನಿ ಮೇಡಮ್. ಡನ್. ಪ್ರದೀಪ್, ಈಗ ದರ್ಶನ್ ಮತ್ತು ಇತರ ಆರೋಪಿಗಳ ಮುಂದಿರುವ ಕಾನೂನು ಆಯ್ಕೆಯನ್ನು ಈಗ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠವೇ ಜಾಮೀನನ್ನು ರದ್ದು ಮಾಡಿರೋದ್ರಿಂದ ಅವರಿಗೆ ಜಾಮೀನಿಗಾಗಿ ಅಥವಾ ಮುಂದಿನ ಪ್ರಕ್ರಿಯೆಗಾಗಿ ಕಾನೂನು ಆಯ್ಕೆಗಳು ಏನಿದೆ? ಮೇಡಮ್, ಬೇಲ್ಗೆ 2 ಹಂತದಲ್ಲಿ ಹೋಗ್ಬೋದು. ಒಂದು ಕ್ರೈಮ್ ಸ್ಟೇಜ್ ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆನೂ ಹಾಕ್ಬೋದು, ಹೈಕೋರ್ಟ್ ಮುಂದೆನೂ ಹಾಕ್ಬೋದು, ಸುಪ್ರೀಂ ಕೋರ್ಟ್ ಮುಂದೆನೂ ಹಾಕ್ಬೋದು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅಗೈನ್ ತಿರ್ಗಾ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆನೂ ಹಾಕ್ಬೋದು, ಹೈಕೋರ್ಟ್ ಮುಂದೆನೂ ಹಾಕ್ಬೋದು, ಸುಪ್ರೀಂ ಕೋರ್ಟ್ ಮುಂದೆನೂ ಹಾಕ್ಬೋದು. ಈಗ ಏನು ದರ್ಶನ್ ಅವರ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆದ್ಮೇಲೆ ಅವರು ಬೇಲ್ ಪಿಟಿಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಹಾಕಿದ್ರು, ಡಿಸ್ಟ್ರಿಕ್ಟ್ ಕೋರ್ಟ್ ವಜಾ ಮಾಡಿತ್ತು. ಆದ್ರೆ ಹೈಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿತ್ತು. ಆ ಬೇಲನ್ನ ಸುಪ್ರೀಂ ಕೋರ್ಟ್ ಈಗ ವಜಾ ಮಾಡಿದೆ. ಅಂದ್ರೆ ಅವರ ಎಲ್ಲ ಆದಿಗಳು ಸಂಪೂರ್ಣವಾಗಿ ಮುಚ್ಚಿದೆ. ಇನ್ನು ಯಾವುದೇ ಇದ್ರ ಮೇಲೆ ಕೋರ್ಟ್ ಇಲ್ಲ. ಈಗ ಮಾಡಿರ್ತಕ್ಕಂಥದ್ದು ದ್ವಿಸದಸ್ಯ ಪೀಠ ಮಾಡಿರೋದ್ರಿಂದ ಇನ್ನು ಯಾವುದೇ ಆಯ್ಕೆಗಳು ಅವ್ರಿಗಿಲ್ಲ. ಆದರೆ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಕೂಡ ಒಂದು ಅವಕಾಶ ಇದೆ ಅವ್ರಿಗೆ. ಚೇಂಜಸ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಮೇನ್ ವಿಟ್ನೆಸ್ ಎಕ್ಸಾಮಿನೇಷನ್ ಆದ್ಮೇಲೆ ಈಗ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು ಕೋರ್ಟ್ ಏನಪ್ಪಾ ಅಂದ್ರೆ, ನೀವು ವಿಟ್ನೆಸ್ ಥ್ರೆಟನ್ ಮಾಡ್ತೀರಿ, ವಿಟ್ನೆಸ್ ನ ಇಂಪ್ಲೇಸ್ ಮಾಡ್ತೀರಿ ಅನ್ನೋ ಅಬ್ಸರ್ವೇಷನ್ ಮಾಡಿರೋದ್ರಿಂದ ಆ ಮೇನ್ ವಿಟ್ನೆಸ್ ಎಕ್ಸಾಮಿನೇಷನ್ ಆದ್ಮೇಲೆ, ಅಂದ್ರೆ ಈಗ ಎಷ್ಟೋ ಮಾಡಿದ್ದಾರೆ, 100 ಚಿಲ್ಲರೆ ವಿಟ್ನೆಸ್ ಏನೋ ಮಾಡಿದ್ದಾರೆ, ಅದರಲ್ಲಿ 30 ಜನನೋ 40 ಜನನೋ ವಿಟ್ನೆಸ್ ಆದ ನಂತರ ಅಗೇನ್ ಹೌದು ಈಗ ಆಲ್ರೆಡಿ ಆ ವಿಟ್ನೆಸ್ ಎಲ್ಲ ಎಕ್ಸಾಮಿನೇಷನ್ ಆಗಿದೆ, ಈ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಅನ್ನೋ ಮನವಿಯನ್ನ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಮಾಡಬೇಕು. ಡಿಸ್ಟ್ರಿಕ್ಟ್ ಕೋರ್ಟ್ ಆದ್ಮೇಲೆ ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್, 3 ಕೋರ್ಟ್ಗಳಲ್ಲಿ ಅವರಿಗೆ ಅವಕಾಶ ಇದೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ಕಾಣ್ಬೇಕು. ಸುಪ್ರೀಂ ಕೋರ್ಟ್ ಯಾವ ನ್ಯಾಯಾಧೀಶರು ಇವತ್ತು ಪರ್ದೇವಾಲಾ ಅವ್ರು ಏನ್ ಇಯರ್ ಮಾಡಿದ್ರೋ ಅಗೈನ್ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಅದೇ ನ್ಯಾಯಾಧೀಶರ ಮುಂದೆನೆ ಇಯರ್ ಆಗುತ್ತೆ. ಅವರು ಎಲ್ಲಿವರೆಗೆ ರಿಟೈರ್ಡ್ ಆಗಲ್ವೋ, ರಿಟೈರ್ಡ್ ಆಗೋವರೆಗೂ ಅದೇ ಜಡ್ಜ್ ಮುಂದೆ ಈ ಮ್ಯಾಟರ್ ಇಯರ್ ಆಗುತ್ತೆ. ಓಕೆ, ಅಂದ್ರೆ ಈಗ ಒಂದು ಆ ಸಾಧ್ಯತೆ ಕ್ಷೀಣಿಸ್ತಾ ಇರೋದ್ರಿಂದ ಮತ್ತು ಕಡಿಮೆ ಇರೋದ್ರಿಂದ ಈಗ ಒಂದು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಆಗೋಗಿದೆ, ಕೋರ್ಟ್ ನ ತೀರ್ಪಿನ ಅನುಸಾರವೇ ಎಲ್ಲವೂ ಮುಂದುವರಿಬೇಕಾಗುತ್ತೆ. ಈ ಪ್ರಜ್ವಲ್ದ ಆಯ್ತಲ್ಲ, ಅದೇ ರೀತಿಯಾಗಿ ಮುಂದುವರಿಯತ್ತಾ ಹೇಗೆ ಅಂತ? ಖಂಡಿತ ಮೇಡಮ್, ಖಂಡಿತ ಟ್ರಯಲ್ ಸ್ಟಾರ್ಟ್ ಆಗ್ಲೇ ಮಾಡಬೇಕು, ಬೇರೆ ಅವಕಾಶಗಳೇ ಇಲ್ಲ. ಆಮೇಲೆ ನೀವು ಲಾಸ್ಟ್ ಟೈಮ್ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ನಾವು 6 ತಿಂಗಳಲ್ಲಿ ಬೇಕಾದ್ರೆ ಈ ಕೇಸನ್ನ ಮುಗಿಸ್ತೀವಿ ಅನ್ನೋ ಮಾತನ್ನ ಪ್ರಾಸಿಕ್ಯೂಷನ್ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರು ಹೇಳಿದ್ರು. ಆಗ ಸುಪ್ರೀಂ ಕೋರ್ಟ್ ತನ್ನ ಎಕ್ಸ್ಪ್ರೆಸ್ ಅನ್ನ ಮಾಡ್ತು, ಆ ರೀತಿ ಅರ್ಜೆಂಟ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ, ಯಾಸ್ ಯೂಶುವಲ್ ಕೋರ್ಸ್ ಅಲ್ಲಿ ನಡೆಸಿ ಅನ್ನೋ ಮಾತನ್ನು ಕೂಡ ಹೇಳ್ತು. ಅಂದ್ರೆ ಅದಕ್ಕೋಸ್ಕರ ಈ ಜಡ್ಜ್ಮೆಂಟ್ ಅಲ್ಲಿ ಟೈಮ್ ಬಾಂಡ್ ನ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಕನಿಷ್ಠ ನನ್ನ ಪ್ರಕಾರ ಒಂದು 2 ರಿಂದ 3 ವರ್ಷನಾದ್ರೂ ಈ ಎಕ್ಸಾಮಿನೇಷನ್ ಆಗ್ಲಿಕ್ಕೆ ಬೇಕಾಗುತ್ತೆ, ಅಂದ್ರೆ ಟ್ರಯಲ್ ಮಾಡ್ಲಿಕ್ಕೆ. ಅಷ್ಟು ಸಮಯ ಬಹುತೇಕ ದರ್ಶನ್ ಮತ್ತು ಇತರರು ಜೈಲ್ನಲ್ಲೇ ಇರಬೇಕಾಗತ್ತೆ ಅಂತ ಅನ್ಸುತ್ತಾ, ಅಥವಾ ಏನಾದ್ರೂ ಜಾಮೀನು ಸಿಗುವ ಅವಕಾಶಗಳು ಇದೆಯಾ ಅಂತ ಕಾಣಿಸುತ್ತೆ? ನನ್ನ ಅನಿಸಿಕೆ ಪ್ರಕಾರ ಈ ಟ್ರಯಲ್ ಮುಗಿಯೋವರೆಗೆ 100ಕ್ಕೆ 100 ಭಾಗ ಅವರು ಜೈಲಲ್ಲೇ ಇರ್ಬೇಕಾಗುತ್ತೆ. ಡನ್. ಓಕೆ, ಈ ಪ್ರಕರಣದ ಮುಖಾಂತರ ನೀವಾಗ್ಲೇ ಹೇಳಿದ್ರಿ, ಅಂದ್ರೆ ಒಂದ್ ಸಂದೇಶ ರವಾನೆ ಆಗಿದೆ ಅಂತ. ಕೋರ್ಟ್ ಇನ್ನೊಂದು ಅಬ್ಸರ್ವೇಷನ್ ಮಾಡಿದೆ. ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ಪಾರ್ಟಿ ಮಾಡಿ ಅಲ್ಲಿ ಸಿಗರೇಟ್ ಸಾಯ್ತಾ ಇದ್ದೆಲ್ಲವೂ ನಮ್ಗೆ ಮಾಧ್ಯಮಗಳಿಗೆ ಸಿಕ್ಕಿತ್ತು. ಅಲ್ಲಿನ ಜೈಲಿನ ಸೂಪರ್ಡೆಂಟ್ ಅನ್ನ
ಸಸ್ಪೆಂಡ್ ಮಾಡ್ಬೇಕಾಗಿತ್ತು. ಮುಂದೇನಾದ್ರೂ ಈ ತರದಾದ್ರೆ ಗೃಹ ಸಚಿವಾಲಯ ಕೂಡ ಜವಾಬ್ದಾರಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನ್ ಹೇಳೋದಕ್ಕೆ ಖಂಡಿತ ಅದ್ರ ಬಗ್ಗೆನೆ ಪೇಜ್ ನಂಬರ್ 56 57ರಲ್ಲೋ ಅದ್ರ ಬಗ್ಗೆನೇ ಒಂದು ಪ್ಯಾರಾ ಬರೆದಿದ್ದಾರೆ. ಅಂದ್ರೆ ಏನಂತಂದ್ರೆ ಇದೊಂದು ಸಂದೇಶ ಆಗ್ಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಆ ಅಬ್ಸರ್ವೇಷನ್ ಬಂದಿರೋದು ತುಂಬಾ ಒಳ್ಳೆ ಕೆಲಸ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿದೆ, ಈ ರೀತಿಯ ಹೈ ಲೆವೆಲ್ VIP ಟ್ರೀಟ್ಮೆಂಟ್ ನಡೀತಾ ಇತ್ತು. ಎಲ್ಲೋ ಒಂದ್ ಕಡೆ ಈ ನಮ್ಮ ಜೈಲ್ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಂಡಿದ್ರು, ಜೈಲ್ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿದ್ರು. ಈ ರೀತಿಯ ಅಕ್ಯೂಸ್ಡ್ಗಳಿಗೆ VIP ಟ್ರೀಟ್ಮೆಂಟ್ ನಡೀತಾ ಇರೋದು ಸತ್ಯ. ನೀವು ಅನೇಕ ಬಾರಿ CCBI ಅವರು ರೈಡ್ ಮಾಡಿರೋದು ಅನೇಕ ಸಂದರ್ಭಗಳಲ್ಲಿ ವಿಸಿಟ್ ಮಾಡಿದಾಗ ಮೊಬೈಲ್ಗಳು ಸಿಕ್ಕಿರೋದಿರ್ಬೋದು, ಗಾಂಜಾ ಸಿಕ್ಕಿರೋದಿರ್ಬೋದು, ಎಣ್ಣೆ ಸಿಕ್ಕಿರೋದಿರ್ಬೋದು, ಮತ್ತೆ VIP ಟ್ರೀಟ್ಮೆಂಟ್ ಇದು ನಡೀತಾ ಇದೆ. ಅದು ತಡೆಗಟ್ಟಬೇಕು. ಆ ತಡೆಗಟ್ಟುವಲ್ಲೇ ಇವತ್ತಿನ ADGP ಆಗಿರ್ತಕ್ಕಂಥ ದಯಾನಂದ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಈ ಅಬ್ಸರ್ವೇಷನ್ ಬಂದಿರೋದು ತುಂಬಾ ಒಳ್ಳೇದಾಯ್ತು. ಅಲ್ಲಿ ತುಂಬಾ ಅಕ್ರಮ ಚಟುವಟಿಕೆಗಳು ಜೈಲಲ್ಲಿ ನಡೀತಾ ಇದೆ. ಇವತ್ತಿಂದಲ್ಲ ಮೇಡಮ್, ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಅವತ್ತಿಂದನೂ ಈ ಜೈಲಲ್ಲಿ ಅಕ್ರಮಗಳು, ಅವತ್ತಿಂದನೂ ಅನಿ ಬೆಸೆಂಟ್ ಅವರು ಹೋರಾಟ ಮಾಡಿದ್ರು. ಜೈಲಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅವರು ಹೋರಾಟ ಮಾಡಿದ್ರು. ಅದರ ಮುಂದುವರಿದ ಭಾಗ ಈಗ ನಾವು ಇಲ್ಲಿ ಏನ್ ಕಾಣ್ತಾ ಇದೀವಿ, ಇದು ನಡೀತಾ ಇದೆ. ಮತ್ತೆ ಅಷ್ಟೇ ಕೆಟ್ಟ ಮಟ್ಟದಲ್ಲಿ ಜೈಲ ಯಾರು ಕೈದಿಗಳನ್ನ ನಡೆಸ್ಕೊಳ್ತಾ ಇರೋ ರೀತಿನೂ ಇದೆ. ಅದೇ ರೀತಿ ದುಡ್ಡು ಕೊಟ್ಟವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಇದೆ. ಎರಡೂ ಇದೆ ಅಲ್ಲಿ. ಆ ಎರಡೂ ಕೂಡ ನಿಲ್ಬೇಕು, ಕಾನೂನು ಪ್ರಕಾರ ನಡ್ಕೋಬೇಕು. ಪ್ರದೀಪ್, ಈಗ ಇನ್ನೊಂದು ನನ್ನ ಪಾಯಿಂಟ್ ಆಫ್ ವ್ಯೂ ನನಗೆ ಅನಿಸ್ತಿರೋದೇನು ಅಂತಂದ್ರೆ, ಈ ಪ್ರಭಾವಿಗಳು ಅಂದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂತ ಅನ್ನೋ ಹೊತ್ತಿಗೆನೆ ಅನೇಕರು, ಅದು ನೀವು ಗೋದ್ರಾದಿಂದ ತಗೊಳ್ಳಿ, ಬೇರೆ ಬೇರೆ ಪ್ರಕರಣಗಳನ್ನ ತಗೊಳ್ಳಿ, ಅಂದ್ರೆ ವರ್ಷಗಳು ಸುಮಾರು ಆಗಿರ್ಬೋದು. ಅದಾದ ನಂತರದಲ್ಲಿ ಖುಲಾಸೆ ಆಗಿರೋದು ಅಥವಾ ಅವರನ್ನ ತನಿಖೆಯಿಂದ ಮುಕ್ತ ಮಾಡಿರೋದು ಅನೇಕ ಪ್ರಕರಣಗಳಿದೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಕೋರ್ಟ್ ಶಿಕ್ಷೆ ಕೊಟ್ಟರು ಕೂಡ ಪೆರೋಲ್ ಮೇಲೆ ವರ್ಷದಲ್ಲಿ 6 ತಿಂಗಳು 7 ತಿಂಗಳು ರಾಮ್ ರಹೀಂ ತರದ ವ್ಯಕ್ತಿಗಳು ಹೊರಗಡೆ ಇರ್ತಾರೆ. 7 ತಿಂಗಳು 8 ತಿಂಗಳು ಹೊರಗಡೆ ಇರ್ತಾರೆ. ಈ ತರದ್ದು ಇದೆ. ಇನ್ನೊಂದು ಕಡೆಯಲ್ಲಿ ಸನ್ನಡತೆ ಆಧಾರದ ಮೇಲೆ ಕೆಲವರನ್ನ ಶಿಕ್ಷೆ ಆದ್ರೂ ಕೂಡ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗ್ತಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯಾಲಯ ಏನ್ ಅನ್ಕೊಂಡ್ ಜಜ್ಮೆಂಟ್ ಕೊಟ್ಟಿರತ್ತೋ ಅದು ಅನ್ವಯ ಆಗೋದಿಲ್ಲ. ಹಲವಾರು ಜನ ಪ್ರಭಾವಿಗಳು ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಬಂದವರಿದ್ದಾರೆ. ಈಗ ನಮ್ಗೆ ಅನ್ಸ್ಬೋದು, ನೀವೇ ಹೇಳ್ದಂಗೆ ಪ್ರಜ್ವಲ್ ವಿಚಾರ ಇರ್ಬೋದು, ಅಥವಾ ದರ್ಶನ್ ಅಥವಾ ವಿನಯ್ ಕುಲಕರ್ಣಿನು, ಎಲ್ಲಾ ವಿಚಾರದಲ್ಲೂ ನ್ಯಾಯ ಎಲ್ರಿಗೂ ಒಂದೇ ಅನ್ನೋ ರೀತಿ ಪರಿಪಾಲನೆ ಆಗ್ತಿತ್ತು. ಆಳದಲ್ಲಿ ಆತರ ಆಗಂತಿದೆ ಅಂತ ಅನ್ಸುತ್ತಾ ಪ್ರದೀಪ್ ನಿಮ್ಗೆ? ಇಲ್ಲ ಖಂಡಿತ ಅಲ್ಲ. ನೀವ್ ಹೇಳದ್ ನಾನು ಒಪ್ತೀನಿ ಮೇಡಮ್. ನೀವ್ ಹೇಳದನ್ನ ನಾನು ಅಕ್ಷರಶಃ ಒಪ್ತೀನಿ. ನೀವ್ ಹೇಳದಾಗೆ ಒಂದಷ್ಟು ಪ್ರಕರಣಗಳಲ್ಲಿ ಆ ರೀತಿಯ ವ್ಯತ್ಯಾಸಗಳಾಗಿರೋದು ಸತ್ಯ. ಅದು ಆದ್ರೆ ಕೋರ್ಟ್ ಅನೇಕ ಸಂದರ್ಭದಲ್ಲಿ ಹೇಳಿದೆ, 14 ವರ್ಷ ಕಂಪ್ಲೀಟ್ ಆದ ಮೇಲೆ ಅವ್ರನ್ನ ಸನ್ನಡತೆ ಆಧಾರದ ಮೇಲೆ ಬಿಡ್ಲಿಕ್ಕೆ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಒಂದು ಅವಕಾಶವನ್ನ ಕೊಟ್ಟಿ ಒಂದಷ್ಟು ಭ್ರಷ್ಟಾಚಾರದಿಂದ ಒಂದಷ್ಟು ಈ ತರದ್ದು ನೀವು ಹೇಳದಂತಹ ಬಿಡುಗಡೆ ಆಗಿರ್ತಕ್ಕಂಥ ಪ್ರಕರಣಗಳು ಇದಾವೆ. ಅದು ಆಗ್ಬಾರ್ದು. ಅದಕ್ಕೂ ಕೂಡ ಒಂದು ನಿಯಮಗಳನ್ನ ರೂಪಿಸಬೇಕು ಅಂತ ನಾನು ಭಾವಿಸ್ತೀನಿ. ಧನ್ಯವಾದ ಪ್ರದೀಪ್. ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ 2 ವಿಚಾರಗಳು. ಈ ತರದ ಬೇರೆ ಬೇರೆ ವಿಚಾರಗಳನ್ನ, ಚರ್ಚೆಗಳನ್ನ, ಸಂವಾದಗಳನ್ನ, ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ನಮ್ಮ ಚಾನೆಲ್ ನಲ್ಲಿ ಪ್ರಸಾರ ಆಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಮಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.